ಶ್ರೀ ಗುರುಭ್ಯೋ ನಮಃ. ಎಲ್ಲ ಸಜ್ಜನರ ಉದ್ಧಾರಕ್ಕೋಸ್ಕರ ಭಗವದ್ಗೀತೆಯನ್ನು ಆಯ್ಕೆ ಮಾಡಿಕೊಂಡು ಆ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ನಿರಂತರವಾಗಿ ಈಗ ನಡೆಸ್ತಾ ಬರ್ತಾ ಇದೆ. ಈಗ 18ನೇ ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. 18ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನೂ ಇಲ್ಲಿ ತಮಗೆ ತಿಳಿಸಿಕೊಡಲಾಗ್ತಾ ಇದೆ. ಜೊತೆಗೆ 18ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಮಾಧ್ಯಮವನ್ನಾಗಿ ಇಟ್ಟುಕೊಂಡು ಏನು ಗೀತೆಯ ಸಂದೇಶವನ್ನು ನೀಡಿದ್ದಾನೆ ಆ ಸಂದೇಶವನ್ನು ಕೂಡ ಪ್ರಸಾರ ಮಾಡಲಾಗ್ತಾ ಇದೆ. ಭಗವದ್ಗೀತೆ ಈ ಜಗತ್ತು ಕಂಡ ಅತ್ಯದ್ಭುತವಾದ ಒಂದು ಗ್ರಂಥ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಬೇಕಾದಷ್ಟು ಶಾಸ್ತ್ರಗಳಿದೆ, ಆದರೆ ಎಲ್ಲ ಶಾಸ್ತ್ರಗಳನ್ನು ಓದುವಷ್ಟು ಸಮಯ ನಮಗೆ ಇಲ್ಲ. ಈಗ ಸಂಸಾರದ ನಾನಾ ವಿಧವಾದ ಜಂಜಾಟಗಳಲ್ಲಿ ಬಳಲಿ ಹೋದಂಥ ನಮಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಭಗವದ್ಗೀತೆಯ ಪಠನವನ್ನು ಮಾಡ್ತಾ ಅದರ ಪ್ರವಚನವನ್ನು ಕೇಳ್ತಾ ಪ್ರವಚನದಲ್ಲಿ ಕೇಳಿದ ಅಂಶಗಳನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಬರ್ತಾ ಇದ್ದರೆ ನಮ್ಮ ಜೀವನ ಹಸನವಾಗತ್ತೆ. ನಾವು 4 ಪುರುಷಾರ್ಥಗಳಲ್ಲಿ ಒಂದಾದ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು 4 ಪುರುಷಾರ್ಥಗಳಿದೆ, ಆ ಪುರುಷಾರ್ಥಗಳಲ್ಲಿ ಅಂತಿಮ ಪುರುಷಾರ್ಥವಾದ ಮೋಕ್ಷ ಎಂಬ ಪುರುಷಾರ್ಥವನ್ನು ಬಯಸೋದು ಮಾನವನ ಅಂತಿಮವಾದ ಗುರಿ. ಆ ಗುರಿಯನ್ನು ತಲುಪುವುದಕ್ಕೆ ನಾವು ಶ್ರೀಮದ್ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಪೂರ್ಣ ರೂಪದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೆ ನಾವು ಮೊದಲಿನ ಮೆಟ್ಟಲನ್ನು ತುಳಿದಂತೆ. ಆದ್ದರಿಂದ 100,000 ಮೆಟ್ಟಲುಗಳಿದೆ ಮೋಕ್ಷಕ್ಕೆ. ಅದರ ಮೊದಲ ಮೆಟ್ಟಲು, ಮೊದಲ ಸೋಪಾನವೇ ಅದು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವುದು. ಭಗವಂತ ಅಂದರೆ ಸಾಕ್ಷಾತ್ ಶ್ರೀನಿವಾಸ, ಅವನೇ ಶ್ರೀಕೃಷ್ಣ. ಅವನಿಂದಲೇ, ಅವನ ಮುಖಕಮಲದಿಂದಲೇ ಹೊರಹೊಮ್ಮಿದ ಸುಂದರವಾದ ವಾಣಿ ಅದು ಭಗವದ್ಗೀತೆ. ಆದ್ದರಿಂದ ಅಂಥ ಭಗವದ್ಗೀತೆಯನ್ನು ಪಠನವನ್ನು ಮಾಡೋಣ, ಪ್ರವಚನವನ್ನು ಕೂಡ ನಾವು ಕೇಳಿ ಧನ್ಯರಾಗೋಣ ಅಂತ ತಮ್ಮಲ್ಲಿ ಅರಿಕೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾಡಿಕೊಂಡು ಈಗ ನಾವು ಎಲ್ಲದಕ್ಕೂ ಮೂಲ ಕಾರಣ ಗುರುಗಳು ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾರೆ. ಆದ್ದರಿಂದ ಅಂತಹ ಗುರುಗಳಿಗೆ ವಂದನೆಯನ್ನು ಸಲ್ಲಿಸಿ ನಮ್ಮ ಈ ಪಾರಾಯಣ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ಗುರುವಿನ ಅನಂತರದಲ್ಲಿ ಅವನು ತೋರಿದ ಮಾರ್ಗದಲ್ಲಿ ಸಾಗದಾಗ ನಮಗೆ ದೊರಕೋದೇ ಭಗವಂತ ಶ್ರೀನಿವಾಸ. ಆದ್ದರಿಂದ ಅವನ ಪ್ರಾರ್ಥನೆಯನ್ನು ನಡೆಸ್ತಾ ಇದ್ದೇವೆ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದ ನಿಲಯಾಲಯೇ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀಪದ್ಮಾವತೀ ಜಾನೇಃ ಭಗವತಃ ಶ್ರೀವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾದೀನಾಂ ನಿವಾರಣಾರ್ಥಂ
पुरुषार्थं सर्वयज्ञफलप्राप्त्यर्थं सर्वयज्ञफलप्राप्त्यर्थं सर्वासां सम्पदां सिद्ध्यर्थं सर्वासां सम्पदां सिद्ध्यर्थं विद्यार्थिनां विद्यार्थिनां बुद्धिशक्तिवृद्धिद्वारा बुद्धिशक्तिवृद्धिद्वारा परीक्षासु उत्तीर्णता सिद्ध्यर्थं उत्तीर्णता सिद्ध्यर्थं अधिकारिणां स्वस्वविधिनिर्वहण स्वस्वविधिनिर्वहण कौशलसिद्ध्यर्थं कौशलसिद्ध्यर्थं समस्तपापक्षयार्थं समस्तपापक्षयार्थं ज्ञानभक्तिवैराग्यसिद्ध्यर्थं ज्ञानभक्तिवैराग्यसिद्ध्यर्थं श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थं श्रीगोपालकृष्णप्रीत्यर्थं श्रीमद्भगवद्गीतायाः श्रीमद्भगवद्गीतायाः अष्टादश अध्यायान्तर्गत श्लोकपारायणं तथा भगवद्गीता प्रवचनश्रवणञ्च करिष्यामहे ಜಗತ್ತಿಗೆ ಭಗವದ್ಗೀತೆಯನ್ನು ನೀಡಿದಂಥ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ. ಈಗ ನಾವು ಪಠನ ಮಾಡುವ ಗ್ರಂಥದ ಪ್ರಾರ್ಥನೆಯನ್ನು ಮಾಡ್ತಾ ವೇದವ್ಯಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಸಕಲ ಶಾಸ್ತ್ರಗಳನ್ನು ಜಗತ್ತಿಗೆ ಕೊಟ್ಟಂಥ ಮಹಾಮುನಿಗಳು ಸಾಕ್ಷಾತ್ ವಿಷ್ಣುವಿನ ಅವತಾರ ಶ್ರೀ ವೇದವ್ಯಾಸ ದೇವರು. ಆದ್ದರಿಂದ ಅವರಿಗೆ ನಮನಗಳನ್ನು ಸಲ್ಲಿಸಿ ಮುಂದುವರಿತೀವಿ ನಾವು. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಕೃಷ್ಣ ವಿಶೇಷವಾಗಿ ಗುಣಗಳನ್ನು ಆಧಾರವಾಗಿಟ್ಟುಕೊಂಡು ಸಾತ್ವಿಕವಾದ ಕರ್ಮ, ರಾಜಸ ಕರ್ಮ, ತಾಮಸ ಕರ್ಮ ಅಂತ ಕರ್ಮಗಳ ಪ್ರಭೇದವನ್ನು, ಬುದ್ಧಿಯ ಪ್ರಭೇದವನ್ನು, ಕರ್ತೃಗಳ ಪ್ರಭೇದವನ್ನು, ಧೃತಿಯ ಪ್ರಭೇದವನ್ನು ಎಲ್ಲವನ್ನು ತಿಳಿಸ್ದ. ಈಗ ಕಡೆಯದಾಗಿ ಕೃಷ್ಣ ಈ ಮಾತನ್ನು ಹೇಳ್ತಾ ಇದ್ದಾನೆ. ಸುಖದ ಪ್ರಭೇದಗಳನ್ನು ಹೇಳ್ತೀನಿ ಕೇಳ್ರಿ. ಸಾತ್ವಿಕವಾದ ಸುಖ ಅಂತ ಜಗತ್ತಿನಲ್ಲಿದೆ, ರಾಜಸವಾದ ಸುಖ ಅಂತಿದೆ, ತಾಮಸವಾದ ಸುಖ ಅಂತ ಇದೆ. ಆದ್ದರಿಂದ ಸಾತ್ವಿಕ, ರಾಜಸ, ತಾಮಸ ಎಂಬತಕ್ಕಂಥ ಏನು ಸುಖಗಳಿದೆ ಆ ಸುಖಗಳ ಬಗ್ಗೆ ವಿಶೇಷವಾಗಿ ನಾವು ಅರಿತುಕೊಂಡ್ರೆ ಸಾತ್ವಿಕವಾದ ಸುಖವನ್ನು ಸ್ವೀಕಾರ ಮಾಡಲಿಕ್ಕಾಗತ್ತೆ. ರಾಜಸ ಮತ್ತು ತಾಮಸವಾದ ಸುಖಗಳ ಕಡೆ ನಾವು ಲಕ್ಷ್ಯವನ್ನು ಮಾಡಬೇಕು ಅಂತ ಇಲ್ಲ ಅಂತ ಆ ಮಾತನ್ನು ಕೃಷ್ಣ ಹೇಳೋದಕ್ಕೋಸ್ಕರವಾಗಿ ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾತ್ರ ಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಸುಖಂತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಈಗ ಹೇಳ್ತಾ ಇದ್ದಾನೆ, ಹೇ ಭರತರ್ಷಭ ಅಂತ ವಿಶೇಷವಾದ ಸಂಬೋಧನೆಯನ್ನು ಕೃಷ್ಣ ಮಾಡ್ತಾ ಇದ್ದಾನೆ. ಭರತ ವಂಶದಲ್ಲಿ ಬಂದಂಥ ಶ್ರೇಷ್ಠನಾದವನೇ ಅಂತರ್ಥ ಇದಕ್ಕೆ. ಆದ್ದರಿಂದ ಅರ್ಜುನ ಅಂತ ಮಾತ್ರ ಅಲ್ಲ, ಹೇ ಭರತರ್ಷಭ, ಭರತ ವಂಶದಲ್ಲಿ ಬಂದಂಥ ಶ್ರೇಷ್ಠ ಪುರುಷನೇ ಅಂತ ಅರ್ಜುನನ ಹೇಳ್ತಾ ಇದ್ದಾನೆ. ಯಾಕೆಂದರೆ ಹೇಳ್ತಾ ಇದ್ದೇನೆ ಕೇಳು,
ನಾನು ಹೇಳ್ದಂಗೆ ನೀನು ಇವತ್ತು ಯುದ್ಧದಲ್ಲಿ ಪ್ರವೃತ್ತಿಯನ್ನು ಮಾಡಿದ್ರೆ ಈ ದುರ್ಯೋಧನಾದಿಗಳನ್ನು ಸಂಹಾರ ಮಾಡಬೇಕು ನೀನು. ಅನಂತರದಲ್ಲಿ ಯಾವ ಒಂದು ಶ್ರೀಕೃಷ್ಣ ನಾನೇ ಭಗವಂತ, ನನ್ನ ಅನುಗ್ರಹದ ಛತ್ರದ ಅಡಿಯಲ್ಲಿ ನೀವು ರಾಜ್ಯಭಾರವನ್ನು ಮಾಡ್ತಾ ಏನು ಸುಖವನ್ನು ಅನುಭವಿಸ್ತಿರಲ್ಲ, ಆ ಸುಖ ಇದೆಯಲ್ಲ ಅದು ಸಾತ್ವಿಕವಾದ ಸುಖವಾಗತ್ತೆ. ಆದ್ದರಿಂದ ಸುಖದ ಸ್ವರೂಪವನ್ನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಇದನ್ನು ಗಮನವಿಟ್ಟು ಕೇಳು ಅನ್ನೋ ಅಭಿಪ್ರಾಯದಿಂದಲೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದು, ಹೇ ಭರತರ್ಷಭ, ನಿನ್ನ ಪೂರ್ವಿಕರಾದಂಥವರೆಲ್ಲರೂ ಕೂಡ ಅನೇಕ ವ್ಯಕ್ತಿಗಳು, ರಾಜರುಗಳು, ಅವರೆಲ್ಲರೂ ಸಾತ್ವಿಕವಾದ ಸುಖವನ್ನು ಉಂಡಂಥವರು. ಆದ್ದರಿಂದ ಆ ಸುಖದ ಬಗ್ಗೆ ನಿನಗೆ ಈಗ ನಾನು ತಿಳಿಯ ಹೇಳ್ತಾ ಇದ್ದೇನೆ, ಕೇಳು ಅಂತ ಹೇಳಿ, ಸುಖಂತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ, ಅಭ್ಯಾಸಾತ್ರ ಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಸುಖ ಅಂದರೆ ಯಾವುದು? ಕೃಷ್ಣ ಮೊದಲು ಹೇಳ್ತಾ ಇದ್ದಾನೆ. ಸುಖ ಅಂದರೆ ಯಾವುದಪ್ಪ ಅಂದರೆ ನಮ್ಮ ದುಃಖವನ್ನು ಪರಿಹಾರ ಮಾಡಬೇಕು. ಎಲ್ಲೋ ದೂರದಿಂದ ಬಂದಿರ್ತೇವೆ, ಭಾರೀ ಕೈಕಾಲು ಮೈಗಳೆಲ್ಲ ನೋವ್ತಾ ಇರುತ್ತವೆ. ಈ ನೋವಿನಿಂದ ಏನು ದುಃಖವನ್ನು ಪಡ್ತಾ ಇದ್ದೇವೆ, ಆ ದುಃಖದ ಪರಿಹಾರ ಏನು ಭಾರೀ ಶೆಕೆಯಿಂದ ಒದ್ದಾಡ್ತಾ ಇದ್ವಿ, ಬೆವರ್ತಾ ಇದೆ ಮೈಯೆಲ್ಲ, ಅಪ್ಪ ತಣ್ಣಗಿರುವ ಗಾಳಿ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ವಿ. ಕರ್ಕೊಂಡೋಗಿ ಉತ್ತಮವಾದ ಸೋಫಾ ಮೇಲೆ ಕೂಡಿಸಿ ಎ ಸಿಯ ರೂಮ್ನಲ್ಲಿ ತಣ್ಣಗಿರುವ ಕೂಡಿಸಿದಾಗ ಅಪ್ಪ ಸುಖವಾಯಿತು ಅಂತ ಅನಿಸುತ್ತೆ. ಆದ್ದರಿಂದ ಹಾಗಾದರೆ ದುಃಖದ ಅಂತ್ಯವನ್ನು ಹೊಂದಬೇಕು, ದುಃಖದ ಪರಿಹಾರ ಆಗಬೇಕು. ಜೊತೆಗೆ ಪುನಃ ಆಸಕ್ತಿಯನ್ನು ಹುಟ್ಟಿಸೋವಂಥದ್ದು ಅದು ಸುಖ. ಒಮ್ಮೆ ಮಾತ್ರ ಆಸಕ್ತಿಯನ್ನು ಹುಟ್ಟಿಸೋದಲ್ಲ, ಮತ್ತೆ ಮತ್ತೆ ನಮಗೆ ಯಾವುದು ಆಸಕ್ತಿಯನ್ನು ಹುಟ್ಟಿಸುತ್ತೆ ಅದನ್ನು ಸುಖ ಅಂತ ಕರಿತೀವಿ. ಮತ್ತೆ ಮತ್ತೆ ಆಸಕ್ತಿಯನ್ನು ಹುಟ್ಟಿಸ್ಬೇಕು ಅಂದರೆ ಯಾವ ವ್ಯಕ್ತಿಗಳು ಕೂಡ ನನಗೆ ದುಃಖ ಬೇಕು ಅಂಥೇಳಿ ದುಃಖವನ್ನು ಬರಮಾಡ್ಕೊಳ್ಳೋಕ್ಕೆ ಯಾರೂ ಹೋಗಲ್ಲ. ಸುಖಂ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್. ನನಗೆ ಸುಖ ಬೇಕು, ದುಃಖ ಸ್ವಲ್ಪವೂ ದುಃಖ ಬೇಡ ಅಂತಲೇ ಪ್ರತಿಯೊಬ್ಬ ವ್ಯಕ್ತಿಗಳ ಪ್ರವೃತ್ತಿ ಇರೋದು. ಇದು ಪ್ರಸಿದ್ಧವಾದ ವಾಕ್ಯ ಇದು. ಆದ್ದರಿಂದ ಯಾವುದರಲ್ಲಿ ಮತ್ತೆ ಮತ್ತೆ ನಾವು ಆಸಕ್ತಿಯನ್ನು ತಾಳ್ತಾ ಇದ್ದೀವಿ ಅಂದರೆ ಹಾಗಾದರೆ ಅದು ಅತ್ಯುತ್ತಮವಾದ ಸುಖ ಅಂತಲೇ ಅರ್ಥ. ಆದ್ದರಿಂದ ಮತ್ತೆ ಮತ್ತೆ ನಮ್ಮನ್ನು ತನ್ನ ಹತ್ರ ಸೆಳೆದುಕೊಳ್ತಕ್ಕಂಥ, ನಮಗೆ ಆಸಕ್ತಿಯನ್ನು ಹುಟ್ಟಿಸುವಂತಹ ಬಹುಕಾಲದ ಅನುಭವದಿಂದ ಪುನಃ ನಾವು ಅದರಲ್ಲೇ ಪ್ರವೃತ್ತಿಯನ್ನು ಮಾಡ್ತಾ ಇದ್ದರೆ ಅದನ್ನು ಸುಖ ಅಂತ ಕರಿತೀವಿ. ದುಃಖದ ಪರಿಹಾರವನ್ನು ಕೂಡ ಅದರಲ್ಲಿ ಕಾಣುತ್ತೇವೆ. ಆದ್ದರಿಂದ ಸುಖಂತ್ವಿದಾನಿಂ ತ್ರಿವಿಧಂ ಶೃಣು ಮೇ ಭರತರ್ಷಭ, ಅಭ್ಯಾಸಾತ್ರ ಮತೆ ಯತ್ರ ದುಃಖಾಂತಂಚ ನಿಗಜ್ಜತೆ. ನಮ್ಮ ದುಃಖದ ಪರಿಹಾರವೂ ಆಗತ್ತೆ, ಜೊತೆಗೆ ಅಭ್ಯಾಸದಿಂದ ಪುನಃ ನಾವು ಅದರಲ್ಲೇ ಆಸಕ್ತಿಯನ್ನು ತಾಳ್ತೇವೆ. ಅಂಥ ಸುಖದ ಬಗ್ಗೆ ಅದು 3 ವಿಧವಾಗಿದೆ. ಅದು ಗುಣಗಳಿಂದ 3 ವಿಧ ಅಂತ ತಿಳ್ಕೊ. ಸಾತ್ವಿಕವಾದ ಸುಖ, ರಾಜಸವಾದ ಸುಖ, ತಾಮಸವಾದ ಸುಖ. ಆದ್ದರಿಂದ ಈ ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಒದ್ದಾಡ್ತಾ ಇದ್ದಾರೆ. ಸುಖ ಬೇಕು ಅಂತ ಅರಸ್ಕೊಂಡೇ ಬೆಳಗಿನಿಂದ ಸಂಜೆಯ ತನಕ ಓಡಾಡ್ತಾರೆ, ಕಟ್ಟುಗಳನ್ನು ಪಡ್ತಾರೆ. ಆ ನಂತರದಲ್ಲಿ ಸುಖ ಬೇಕು ಅಂತ ಪಡ್ತಾರೆ. ಆದರೆ ಅವರು ಸುಖ ಇದೇ ಸುಖ ಅಂತ ಭಾವಿಸ್ಕೊಂಡು ಸುಖ ಪಡ್ತಾ ಇದ್ದಾರೆ ಅನೇಕ ವ್ಯಕ್ತಿಗಳು. ಆದರೆ ಅದು ಸಾತ್ವಿಕವಾದ ಸುಖವಾ, ರಾಜಸವಾದ ಸುಖವಾ, ತಾಮಸಿಕವಾದ ಸುಖವಾ, ಅದರ ಬಗ್ಗೆ ಅವರ ಆಲೋಚನೆಯನ್ನು ಮಾಡಿಲ್ಲ. ಆದ್ದರಿಂದ ನಾನು ನಿನಗೆ ಹೇಳ್ತಾ ಇದ್ದೇನೆ ಕೇಳು ಅಂಥೇಳಿ, ಯತ್ತದಗ್ರೇ ವಿಷಮಿವಾ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಕೃಷ್ಣ ಹೇಳ್ದ, ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತಂದ. ಯಾವುದು ಆರಂಭದಲ್ಲಿ ವಿಷದಂತೆ ನಮಗೆ ಕಹಿ ಅಂತ ಅನ್ನಿಸ್ಬೋದು ನಿಜ, ಆದರೆ ಅದನ್ನು ಸ್ವೀಕಾರ ಮಾಡಿದ ನಂತರದಲ್ಲಿ ಅದರ ಪರಿಣಾಮ ರೂಪವಾಗಿ ಅಮೃತದಂತೆ ಅದು ನಮಗೆ ಹಿತವನ್ನು ಉಂಟು ಮಾಡ್ತಾ ಇದ್ದರೆ ಅದನ್ನು
ಸಾತ್ವಿಕವಾದ ಸುಖ ಅಂತ ಕರೀತಾರೆ. ಆರಂಭದಲ್ಲಿ ನಿಜವಾಗಲೂ ಕೂಡ ಕಷ್ಟವಾಗುತ್ತೆ. ಅಯ್ಯೋ ಬೇಡ ಬೇಡ ಇದು ಅಂತ ಅನಿಸುತ್ತೆ ನಿಜ. ಅಯ್ಯಪ್ಪ ಇದನ್ನು ಸೇವಿಸಲಿಕ್ಕೆ ಆಗೋದಿಲ್ಲ ಅಂತ ಅನಿಸುತ್ತೆ ನಿಜ. ಆದರೆ ಸ್ವಲ್ಪ ಕಾಲವಾದ ಕೂಡಲೇ, ಅದರ ಪರಿಣಾಮವಾದ ಕೂಡಲೇ ಅಮೃತದಂತೆ ಸವಿಯಾದ ರುಚಿ ನಮಗುಂಟಾಗುತ್ತೆ. ಆ ಸುಖ ಇದೆಯಲ್ಲ, ಅಂತಹ ಸುಖ ಅದು ಸಾತ್ವಿಕವಾದ ಸುಖ. ಜೊತೆಗೆ ಆತ್ಮಬುದ್ಧಿ ಪ್ರಸಾದಜಂ ಅಂತಾರೆ. ಆತ್ಮನಃ ಅಂದರೆ ಇದೆಲ್ಲ ಬಂದಿದ್ದು ಹೆಂಗಪ್ಪ ಇದು ಅಂದರೆ ಆತ್ಮಬುದ್ಧಿ ಪ್ರಸಾದಜಂ ಅನ್ನೋದಕ್ಕೆ ಅರ್ಥ ಹೀಗಿಟ್ಕೋಬೇಕು ನಾವು. ಅಂದರೆ ಅಮೃತ ಸದೃಶವಾದದ್ದು ಅಂದ್ವಲ್ಲ, ಅಂಥ ಅಮೃತ ಸದೃಶವಾದ ಸುಖ ಅಂತಂದು ಕೂಡಲೇ ಅದು ಆತ್ಮಬುದ್ಧಿ ಪ್ರಸಾದಜಂ. ಆತ್ಮ ಅಂದರೆ ಸಾಕ್ಷಾತ್ ಭಗವಂತನಾದ ವಿಷ್ಣು. ಅವನ ಪ್ರಸಾದದಿಂದ, ಅವನ ಅನುಗ್ರಹದಿಂದ ಉಂಟಾದ ಸುಖ. ಆದ್ದರಿಂದ ಅವನ ಅನುಗ್ರಹದಿಂದ ಉಂಟಾದ ಸುಖವಾದ್ದರಿಂದ ಅದು ಆತ್ಮಬುದ್ಧಿ ಪ್ರಸಾದಜಂ ಅಂತ ಒಂದರ್ಥ. ಇನ್ನೊಂದು ಆತ್ಮಬುದ್ಧಿ ಪ್ರಸಾದಜಂ ಸುಖಂ ಅಂದರೆ ನಾವೇನೋ ಆ ಸುಖವನ್ನು ಪಡ್ಕೊಂಡ್ವಿ ನಿಜ. ಆ ಸುಖ ಇದೆಯಲ್ಲ, ಅದು ಬುದ್ಧಿ ಇದೆಯಲ್ಲ, ನಮ್ಮ ಬುದ್ಧಿ ಅದು ಪ್ರಸನ್ನವಾಗಬೇಕವಾಗ. ಅರ್ಥಾತ್ ಬುದ್ಧಿ ಪ್ರಸನ್ನವಾಗೋದು ಅಂದರೆ ಏನಪ್ಪ ಅಂತಂದರೆ ಸ್ವತಃ ಅದು ದುರ್ವಿಷಯಗಳ ಕಡೆ ಪ್ರವೃತ್ತಿನೇ ಆಗಬಾರ್ದು. ಆ ರೀತಿಯಾದ ಒಂದು ಮನೋಭಾವ ಉಂಟಾಗಬೇಕು. ಮಾನಸಿಕವಾಗಿ ಅಂಥ ಭಾವನೆ ಬಂದರೆ ಅದು ಮನಸ್ಸಿನ ಪ್ರಸನ್ನತೆ ಅಂತ ಅರ್ಥ. ಹೀಗೆ ಮನಸ್ಸಿನ ಪ್ರಸನ್ನತೆಗೆ ಕಾರಣವಾದಂಥ ಆರಂಭದಲ್ಲಿ ದುಃಖದಂತೆ ಕಂಡರೂ ಪರಿಣಾಮದಲ್ಲಿ ವಿಶೇಷವಾದ ಸುಖರೂಪವಾಗಿದ್ದರೆ ಅದನ್ನು ಸಾತ್ವಿಕವಾದ ಸುಖ ಅಂತ ಕರೀತಾರೆ. ಅದನ್ನೇ ಹೇಳ್ತಾರವರು. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂತಂದರು. ಭಗವಂತನ ಅನುಗ್ರಹದಿಂದಲೇ ಇಂಥ ಸುಖ ನಮಗುಂಟಾಗುತ್ತೆ ಅಂತ ಇಟ್ಕೊಳ್ಬೇಕು. ನಮ್ಮ ಮನಸ್ಸಿನಲ್ಲೂ ಒಂದು ರೀತಿಯಾದ ಪ್ರಸನ್ನತೆ ಅನ್ನೋದು ಉಂಟಾಗುತ್ತೆ. ಅಂಥ ಯಾವ ಸುಖದಿಂದ ಇಂಥ ಪ್ರಸನ್ನತೆ ಉಂಟಾಗುತ್ತೋ ಅಂಥ ಸುಖ ಅದು ಸಾತ್ವಿಕವಾದ ಸುಖ ಅಂತ ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ವಿಷ್ಣು ಪ್ರಸಾದಾತ್ ಸ್ವಮನಃ ಪ್ರಸಾದಾತ್ ಸಾತ್ವಿಕಂ ಸುಖಂ ಭವತಿ ಅಂತ ಪದ್ಮಪುರಾಣದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಮನಸ್ಸಿನ ಪ್ರಸನ್ನತೆ ಅಂತಂದರೆ ಬೇರೆ ವಿಷಯ ಪದಾರ್ಥಗಳ ಕಡೆ, ಬೇರೆ ಕಡೆಗೆ ಅದು ಅಪ್ರಯತ್ನವಾಗಿಯೇ ಹೋಗಬಾರದು. ಅಂಥ ಪ್ರಸನ್ನತೆಯನ್ನು ಮನಸ್ಸಿಗೆ ಉಂಟು ಮಾಡಿಕೊಡ್ತಕ್ಕಂಥ ಸುಖ ಅದು ಸಾತ್ವಿಕವಾದ ಸುಖ ಅಂತ ಕರೆಸ್ಕೊಳ್ಳುತ್ತೆ. ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅನೇಕವಾಗಿ ಹೊಟ್ಟೆ ನೋವು ಒದ್ದಾಡ್ತಾ ಇದ್ದ, ಅಯ್ಯಪ್ಪ ಹೊಟ್ಟೆ ನೋವು ಸಹಿಸ್ಕೊಳಕ್ಕಾಗ್ತಾ ಇಲ್ಲ, ಹಾಗೆ ಹೀಗೆ ಅಂತ. ಸುಖ ಅಂದ್ರೇನು? ದುಃಖದ ಪ್ರಶಮನ ಆಗಬೇಕು ಅಂತ ಆರಂಭದಲ್ಲೇ ಹೇಳಿದ್ದೀವಿ. ಮತ್ತೆ ಮತ್ತೆ ಆಸಕ್ತಿಯನ್ನು ಹುಟ್ಟಿಸ್ಬೇಕು ಅದನ್ನು ಸೇವಿಸ್ಬೇಕಾರೆ ಅಂತ. ಹೊಟ್ಟೆ ನೋವು ಬಂದಿದೆ, ಒದ್ದಾಡ್ತಾ ಇದ್ದಾನೆ, ಏನೋ ಒಂದು ಸಣ್ಣ ತೊಂದರೆ ಕಾಣಿಸ್ಕೊಂಡಿದೆ. ಕೂಡಲೇ ವೈದ್ಯರ ಹತ್ರ ಹೋದ, ಇದನ್ನು ತೆಗೆದುಕೊಳ್ಳಿ ಅಂತ ಯಾವುದೋ ಒಂದು ಔಷಧಿಯನ್ನು ಕೊಟ್ಟರು. ಆ ಔಷಧಿಯನ್ನು ತೆಗೆದುಕೊಳ್ಬೇಕಾದ್ರೆ ನೋಡ್ತಾನೆ, ಭಾರೀ ಕಹಿ ಔಷಧಿ. ಎತ್ತದಗ್ರೇ ವಿಷಮಿವ, ಅಯ್ಯಯ್ಯಪ್ಪ ಇದೇನು ವಿಷ ಇದ್ದಂಗಿದೆ, ಅಂಥ ಕಹಿ ಆಗಿದೆ ಅಂದ. ಆದರೂ ತಗೋ, ಸ್ವಲ್ಪ ಕಟ್ಟವಾಗ್ಬೋದು ಅಂದರು. ತಗೊಂಡ. ಅದನ್ನು ತೆಗೆದುಕೊಂಡ ನಂತರದಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಯಿತು. ಅನಂತರದಲ್ಲಿ ಹೊಟ್ಟೆ ನೋವಿದೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ. ಅಬ್ಬಾ ಏನು ಆನಂದವಾಗಿದೆ, ಈಗ ಸುಖವಾಗಿದೆ, ಯಾವ ಹೊಟ್ಟೆ ನೋವು ಇಲ್ಲ, ಏನಿಲ್ಲ, ಏನು ಬೇಕಾದರೂ ತಿನ್ಬೋದು, ನಾನೀಗ ಮಾನಸಿಕವಾಗಿ ಸ್ವಸ್ಥನಾಗಿದ್ದೇನೆ ಅಂತ ಅವನ ಮನಸ್ಸು ಪ್ರಸನ್ನವಾಗೋಯಿತು. ಅದಕ್ಕೆ ಮುಂಚೆ ಹೊಟ್ಟೆ ನೋವಿನ ಸಂದರ್ಭದಲ್ಲಿ ಮನಸ್ಸು ವ್ಯಗ್ರವಾಗಿ ಹೋಗಿತ್ತು, ಯಾವುದನ್ನು ತಿರಸ್ಕಾರ ಮಾಡ್ತಾ ಇತ್ತದು. ಈಗ ಹಾಗಲ್ಲ, ಅವನ ಮನಸ್ಸು ಪ್ರಸನ್ನತೆಯಿಂದ ಕೂಡಿದೆ. ಆನಂತರ ತುಂಬ ಆನಂದ ಪಡ್ತಾ ಇದ್ದಾನೆ, ಸುಖ ಪಡ್ತಾ ಇದ್ದಾನೆ, ದುಃಖದ ಪರಿಹಾರವೂ ಆಗಿದೆ. ಆದ್ದರಿಂದ ಇಂಥ ಸುಖ ಅಗ್ರದಲ್ಲಿ, ಆರಂಭದಲ್ಲಿ ಅದೇ ರೀತಿಯಾಗಿ ಇವತ್ತಿನ ಜಗತ್ತಿನಲ್ಲಿ ನಾವು ಅನೇಕ ವಿಧವಾದ ಪದಾರ್ಥಗಳ ಸೇವನೆಯನ್ನು ಮಾಡ್ತಾ ಇರ್ತೀವಿ. ಆರಂಭದಲ್ಲಿ ಆ ಪದಾರ್ಥಗಳ ಸೇವನೆ ಮಾಡಿದಾಗ ಕಷ್ಟ ಅಂತ ಅನ್ನಿಸ್ಬೋದು, ನಿಜ. ಅನೇಕ
ಮೆಂತ್ಯ ಇರ್ಬೋದು ಅಥವಾ ಇಂಥ ಪದಾರ್ಥಗಳು ಯಾವುದು ನಮ್ಮ ದೇಹಕ್ಕೆ ಹಿತಕರ ಅಂತ ಇರುತ್ತೆ, ಅಂಥ ಪದಾರ್ಥಗಳು ಆರಂಭದಲ್ಲಿ ಸ್ವಲ್ಪ ಕಹಿ ಅಂತ ಕಂಡರೂ ಪರಿಣಾಮದಲ್ಲಿ ಅದು ನಮಗೆ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ. ಆದ್ದರಿಂದ ಅಂಥ ಸುಖವನ್ನು ನಾವು ಸಾತ್ವಿಕವಾದ ಸುಖ ಅಂತ ಕರಿತೀವಿ. ಇದರಲ್ಲಿ ವಿಶೇಷವಾಗಿ ಯಾವುದಪ್ಪ ಅಂದರೆ ತುಂಬ ಕಷ್ಟಪಟ್ಟು ಭಗವಂತನನ್ನು ಕುರಿತು ತಪಸ್ಸು ಇತ್ಯಾದಿಗಳನ್ನು ಮಾಡೋದು, ವ್ರತೋಪವಾಸಾದಿಗಳನ್ನು ಮಾಡೋದು. ಮಾಡಿದಾಗ ಆರಂಭದಲ್ಲಿ ತುಂಬ ಕಷ್ಟ ಅಂತ ಅನಿಸುತ್ತೆ ನಿಜ. ಆದರೆ ಅನಂತರದಲ್ಲಿ ಭಗವಂತ ಪ್ರಸನ್ನನಾಗಿ ಧ್ರುವ ಇದ್ದ 6 ತಿಂಗಳುಗಳ ಕಾಲ ಉಪವಾಸವನ್ನು ಮಾಡ್ದ. ಮೊದಲನೇ ತಿಂಗಳು ಹಣ್ಣುಗಳನ್ನು ತಿಂದ, 2ನೇ ತಿಂಗಳು ಹಣ್ಣು ಬಿಟ್ಟ, ಎಲೆಗಳನ್ನು ಮಾತ್ರ ತಿಂತಾ ಇದ್ದ, ಆನಂತರ ನೀರು ಮಾತ್ರ ಕುಡಿತಾ ಇದ್ದ. ಹೀಗೆ ಆರಂಭದಲ್ಲಿ ತುಂಬ ಕ್ಲೇಶವಾಯಿತು ದೇಹಕ್ಕೆ, ಇದೆಲ್ಲ ಸರಿಯೇ. ಆದರೆ ಅನಂತರದಲ್ಲಿ ಅವನ ಏನು ಮಾನಸಿಕವಾದ ದುಃಖ ಇತ್ತು, ತನ್ನ ತಂದೆಯಿಂದ ತನ್ನ ಮಲತಾಯಿಯಿಂದ ಆದಂಥ ಅವಮಾನದ ದುಃಖ ಏನಿತ್ತು, ಈ ಎಲ್ಲ ವಿಧವಾದ ದುಃಖಕ್ಕೆ ಅಂತ್ಯವನ್ನು ಹಾಡೋದಕ್ಕೆ ಸಾಕ್ಷಾತ್ ಭಗವಂತನೇ ಅವನ ಕಣ್ಣೆದುರಿಗೆ ಬಂದು ನಿಂತುಕೊಂಡ. ವಾಸುದೇವ ರೂಪಿಯಾದ ಭಗವಂತನ ದರ್ಶನವಾಯಿತು, ಅತ್ಯಾನಂದವಾಯಿತು. ಆವಾಗ ನೀನು ಉಪವಾಸವನ್ನು ಮಾಡಿದೆಯಲ್ಲ, ದುಃಖವಾಯಿತಾ ಅಂತ ಕೇಳಿದ್ರೆ ಏನೂ ಇಲ್ಲ. ಆದ್ದರಿಂದ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಅದರಲ್ಲಿ ಕಡೆಯ ಪರಿಣಾಮದಲ್ಲಿ ಅಮೃತಕ್ಕೆ ಸಮಾನವಾದಂಥ ಭಗವಂತನ ದರ್ಶನವಾಯಿತು. ಇದು ಹೇಗಾಯಿತು? ಭಗವಂತನ ಅನುಗ್ರಹದಿಂದಲೇ ಅವನಿಗೆ ಅವನ ದರ್ಶನ, ಭಗವಂತ ತನ್ನ ದರ್ಶನವನ್ನು ತಾನೇ ಮಾಡಿಸ್ದ. ಆದ್ದರಿಂದ ಅವನಿಗೆ ಸಾತ್ವಿಕವಾದ ಸುಖ ದೊರಕಿತು ಅಂತ ಅಂದ್ಕೊಳ್ಬೇಕು. ಆದ್ದರಿಂದ ಇದು ಸಾತ್ವಿಕವಾದ ಸುಖ. ಸಾತ್ವಿಕವಾದ ಸುಖ ಯಾವಾಗ ದೊರಕುತ್ತೆ, ಆಗ ಅವನ ಮನಸ್ಸು ತನ್ನಷ್ಟಿಗೆ ತಾನೇ ಇತರ ವಸ್ತುಗಳ ಕಡೆಗೆ ಹರಿಯಲಿಲ್ಲ. ಆದ್ದರಿಂದ ಭಗವಂತನ ಹೊರತಾಗಿ ಇನ್ನು ಅವರನ್ನು ನಾನು ಒಲಿಸ್ಕೊಳ್ಬೇಕು, ಇವರನ್ನು ಒಲಿಸ್ಕೊಳ್ಬೇಕು, ಯಾರನ್ನು ಒಲಿಸ್ಕೊಳ್ತಾ ಇರಲಿಲ್ಲ. ಅವನು ಸಾಕ್ಷಾತ್ ಭಗವಂತನೇ ಎಲ್ಲವನ್ನು ಕೊಡೋದಾದ್ದರಿಂದ ಏನು ಕೇಳಿದರೂ ಕೂಡ ಭಗವಂತನನ್ನು ಕೇಳ್ತೇನೆ. ತೇನ ತ್ಯಕ್ತೇನ ಭುಂಜೀಥಾಹ ಮಾ ಗೃದಃ ಕಸ್ಯ ಸಿದ್ಧನಂ. ಬೇರೆ ಯಾರನ್ನೂ ಕೇಳಲ್ಲ. ಆ ದೃಢವಾದ ಮನಸ್ಸಿನ ಪ್ರಸನ್ನತೆ, ಆ ದೃಢಭಾವ ಅವನಿಗೆ ಉಂಟಾಗಿತ್ತು. ಆದ್ದರಿಂದ ಅವನಿಗೆ ಉಂಟಾದ ಸುಖ ಇದೆಯಲ್ಲ, ಅದು ಒಂದು ದೃಷ್ಟಿಯಿಂದ ಸಾತ್ವಿಕವಾದ ಸುಖ ಅಂತ ಭಾವಿಸ್ಕೊಳ್ಬೋದು. ಮೋಕ್ಷದ ಸುಖ ಅದು ಪರಮ ಸಾತ್ವಿಕವಾದ ಸುಖ. ಅದು ದುಃಖದ ಲವಲೇಶವೂ ಇಲ್ಲದ ಸುಖ. ಅದು ಪರಮ ಸುಖ. ಅದು ಆದರೆ ಅದನ್ನು ಸಾತ್ವಿಕ ಸುಖನೋ, ರಾಜಸ ಸುಖನೋ, ತಾಮಸ ಸುಖನೋ ಈ ಸುಖದಲ್ಲಿ ನಾವು ಸೇರಿಸ್ಲಿಕ್ಕೆ ಬರೋಲ್ಲ. ಯಾಕೆ ಅಂದರೆ ಇದು ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಇಟ್ಟುಕೊಂಡು ಈ ಲೌಕಿಕದಲ್ಲಿ ಇರುವಂಥ ಸುಖದ ಬಗ್ಗೆ ನಾವು ಆಲೋಚನೆಯನ್ನು ಮಾಡ್ತಾ ಇರೋದು. ಆದರೆ ಮೋಕ್ಷದಲ್ಲಿ ಸತ್ವಗುಣ ಇಲ್ಲ, ರಜೋಗುಣ ಇಲ್ಲ, ತಮೋಗುಣ ಇಲ್ಲ. ಈ 3 ಗುಣಗಳ ಸಂಬಂಧ ಜೀವನಿಗೆ ಅಲ್ಲಿ ಬರೋದಿಲ್ಲ. ಆತ ಮುಕ್ತನಾಗಿರ್ತಾನೆ. ಅರ್ಥಾತ್ ಪ್ರಕೃತಿಯ ಬಂಧವನ್ನು ಕಳ್ಕೊಂಡಿದ್ದಾನೆ. ಪ್ರಕೃತಿಯಲ್ಲಿ ಇರುವಂಥದ್ದು ಈ ಸತ್ವಗುಣ, ರಜೋಗುಣ, ತಮೋಗುಣಗಳು. ಆದ್ದರಿಂದ ಯಾವತ್ತು ಅವನ ಲಿಂಗದೇಹ ಭಂಗವಾಯಿತು ಆಗಲೇ ಪ್ರಕೃತಿಯಿಂದ ಮುಕ್ತನಾದ. ಆದ್ದರಿಂದ ತನ್ನ ಸ್ವರೂಪದಿಂದಲೇ ಆತ ಮೋಕ್ಷವನ್ನು ಪಡೆದುಕೊಂಡ. ಅಲ್ಲಿ ಅವನಿಗೆ ವಿಶೇಷವಾದಂಥ ಈ ಲೋಕದಲ್ಲಿ ದೊರಕದೇ ಇರುವಂಥ ಒಂದು ವಿಲಕ್ಷಣವಾದ ಆನಂದ ಭಗವಂತನ ಅನುಗ್ರಹದಿಂದ ಅವನಿಗೆ ಉಂಟಾಗತ್ತೆ. ಆದ್ದರಿಂದ ಅದು ಸಾತ್ವಿಕವಾದ ಸುಖವೋ ಮೋಕ್ಷದಲ್ಲಿ ದೊರಕೋದು ಅಂತ ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳಬಾರದು. ಅಲ್ಲಿ ಆ ಸುಖಕ್ಕೂ ಈ ವಿಭಾಗವನ್ನು ಮಾಡಿದ ಸುಖಕ್ಕೂ ಸಂಬಂಧ ಇಲ್ಲ ಅಂತ ಭಾವಿಸ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ಸಾತ್ವಿಕವಾದ ಈ ಲೋಕದಲ್ಲಿ ಈ ಪ್ರಕೃತಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ವ್ಯವಹಾರವನ್ನು ಮಾಡ್ತಾ ಇರೋದರಿಂದ, ಇಲ್ಲಿ ಜೀವನವನ್ನು ಮಾಡ್ತಾ ಇರೋದರಿಂದ, ಈ ಪ್ರಕೃತಿಯಲ್ಲೇ ಸತ್ವಗುಣ, ರಜೋಗುಣ, ತಮೋಗುಣಗಳಿರೋದರಿಂದ ಈ ಸತ್ವಗುಣಕ್ಕೆ ಸಂಬಂಧಪಟ್ಟ ಸುಖ ಏನಿದೆ ಅದು ಸಾತ್ವಿಕವಾದ ಸುಖ. ಆ ಸಾತ್ವಿಕವಾದ ಸುಖ ಎಂಥದ್ದು ಅಂತ ಆಲೋಚನೆಯನ್ನು ಮಾಡಿ ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ಆರಂಭದಲ್ಲಿ ಸ್ವಲ್ಪ ಎಲ್ಲವೂ ಕಷ್ಟ ಅಂತ ಅನಿಸುತ್ತೆ ನಿಜ. ಆದರೆ ಪರಿಣಾಮದಲ್ಲಿ ಆಹಾ ಅಮೃತದಂತೆ ಇರುತ್ತೆ. ಅದು ಸುಖ ಅಂದರೆ ಅಂತ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದರು. ಎತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ
ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ ಅಂದರು. ಆಹಾರ ಪದಾರ್ಥಗಳಿಂದ ಸುಖ ಉಂಟಾಗತ್ತೆ. ಅಂಥ ಆಹಾರ ಪದಾರ್ಥಗಳಿರಬೇಕು. ಪುನಃ ಪುನಃ ನಮ್ಮ ಆಸಕ್ತಿಯನ್ನು ಕೆರಳಿಸಿ ಬೇಕು ಬೇಕು ಅಂತ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಅಂಥ ಪದಾರ್ಥ ಆಸಕ್ತಿಯನ್ನು ಕೆರಳಿಸುವಂಥ ಸುಖ ಮತ್ತೆ ಮತ್ತೆ ಆ ವಿಚಾರದಲ್ಲಿ ಪ್ರವೃತ್ತಿ ಮಾಡೋದಕ್ಕೆ ನಮ್ಮನ್ನು ಪ್ರೇರಿಸುವಂಥ ಸುಖ ಆಗಿರಬೇಕು, ನಾವು ಅನುಭವಿಸಿದ ಸುಖ. ಆದ್ದರಿಂದ ಯಾವ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಅದರಿಂದ ಸುಖ ಉಂಟಾಗಿ ಆ ಅನುಭವದಿಂದ ಮತ್ತೆ ಮತ್ತೆ ಅಂಥ ವಿಷಯ ಪದಾರ್ಥಗಳ ಸೇವನೆಯ ಬಗ್ಗೆನೇ ನಮ್ಮ ಮನಸ್ಸು ಹಾತೊರಿತಾ ಇರಬೇಕು. ಅಂತಹ ಸುಖ ಅದು ಸಾತ್ವಿಕವಾದ ಸುಖವಾಗತ್ತೆ ಅಂತಾರೆ. ಆದ್ದರಿಂದ ಅದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು. ಅವರವರ ದೇಹದ ಪರಿಸ್ಥಿತಿ, ಅವರ ಆರೋಗ್ಯದ ಪರಿಸ್ಥಿತಿ, ಅವರ ಎಲ್ಲ ಪರಿಸರದ ಈ ಪೂರ್ಣವಾದಂಥ ಮಾಹಿತಿ ಇದೆಯಲ್ಲ, ಆ ಪರಿಸರವನ್ನೆಲ್ಲ ನೋಡಿಕೊಂಡು ತಮಗೆ ಯಾವುದು ಸಾತ್ವಿಕ, ಯಾವುದು ರಾಜಸ, ತಾಮಸ ಅಂತ ತೀರ್ಮಾನವನ್ನು ಮಾಡಿಕೊಳ್ಬೋದು. ಆಯಾ ಕಾಲದಲ್ಲೂ ಕೂಡ ಅದು ಭಿನ್ನತೆಯನ್ನು ಹೊಂದಿಬಿಡುತ್ತೆ. ಆನಂತರ ರಾಜಸ ಸುಖವನ್ನು ತಿಳಿಸ್ತಾ ಇದ್ದಾರೆ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ವಿಷಯ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸಂಪರ್ಕವಾಗತ್ತೆ, ಆಗಲೇಬೇಕು ಸುಖ ಬರಬೇಕು ಅಂತಿದ್ದರೆ. ವಿಷಯ ಪದಾರ್ಥಗಳು ಅಂದರೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಯಾವುದೇ ವಸ್ತುಗಳನ್ನು ನೋಡೋದಿರ್ಬೋದು, ಆ ವಸ್ತುಗಳಿಂದ ಉಂಟಾಗುವ ಶಬ್ದಗಳನ್ನು ಕೇಳೋದಿರ್ಬೋದು, ಅದರ ಸ್ಪರ್ಶ ಇರ್ಬೋದು, ನಾಲಿಗೆಯಿಂದ ರುಚಿ ನೋಡೋದಿರ್ಬೋದು, ಚರ್ಮದಿಂದ ಸ್ಪರ್ಶ ಇರ್ಬೋದು, ಹೀಗೆ ಅಥವಾ ಗಂಧವನ್ನು ತೆಗೆದುಕೊಳ್ಳೋದಿರ್ಬೋದು. ಇದೆಲ್ಲವೂ ಕೂಡ ಎತ್ತದಗ್ರೇ ಅದನ್ನೇ ಹೇಳ್ತಾರೆ. ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ ಎತ್ತದಗ್ರೇ ಅಮೃತೋಪಮಂ. ವಿಷಯ ಪದಾರ್ಥಗಳ ಜೊತೆಗೆ ನಮ್ಮ ಇಂದ್ರಿಯಗಳ ಸಂಪರ್ಕವಾಯಿತು. ಸಂಪರ್ಕವಾದ ಕೂಡಲೇ ಆಹಾ ಏನು ಅದ್ಭುತವಾಗಿದೆ ಅಂಥೇಳಿ ಆರಂಭದಲ್ಲೇ ಇನ್ನೂ ಒಳಗಡೆನೇ ಹೋಗಲಿಲ್ಲ ಪದಾರ್ಥಗಳು. ಸ್ವಲ್ಪ ನಾಲಿಗೆಯಿಂದ ರುಚಿ ನೋಡಿದ, ಅಪ್ಪಾ ಭಾರಿ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಅಂದ. ನಾಲಿಗೆಯ ರುಚಿ ಏನು ತೋರಿಸ್ತಲ್ಲ, ಆ ನಾಲಿಗೆಯ ರುಚಿಯಿಂದಲೇ ಓಹೋ ಇದು ತುಂಬ ಸುಖವಾಗಿದೆ ಅಂತ ಭಾವನೆಯನ್ನು ಮಾಡಿಕೊಂಡು ಆ ಪದಾರ್ಥದ ಸೇವನೆಯನ್ನು ಮಾಡ್ದ. ಪದಾರ್ಥದ ಸೇವನೆಯನ್ನು ಮಾಡಿದ್ರೆ ಆನಂತರದಲ್ಲಿ ಅವನಿಗೆ ಪರಿಣಾಮೇ ವಿಷೋಪಮಂ, ಏನು ಹೊಟ್ಟೆಯಲ್ಲಿ ನಾವು ಉರಿಯೋದಕ್ಕೆ ಪ್ರಾರಂಭವಾಯಿತು. ಆನಂತರದಲ್ಲಿ 1 ಗಂಟೆ 2 ಗಂಟೆ ಆದ ಕೂಡಲೇ ತನ್ನ ಕೆಲಸವನ್ನು ಶುರು ಮಾಡಿಬಿಡ್ತು. ಏನೇನೋ ಪದಾರ್ಥಗಳನ್ನು ಹಾಕಿ ಮಾಡಿದ್ರದನ್ನ. ಆದ್ದರಿಂದ ಅದು ಮುಂದೆ ವಿಷದಂತೆ ಅವನಿಗೆ ಬಾಧೆಯನ್ನು ಕೊಡೋದಕ್ಕೆ ಶುರು ಮಾಡಿತು. ಆದರೆ ಆರಂಭದಲ್ಲಿ ಮಾತ್ರ ತುಂಬ ಸುಖವನ್ನು ಆತ ಪಟ್ಕೊಂಡ. ಆದ್ದರಿಂದ ಇಂಥ ಸುಖ ಇದು ರಾಜಸವಾದ ಸುಖ. ಈ ರಾಜಸವಾದ ಸುಖವನ್ನು ಕೊಡುವ ಪದಾರ್ಥಗಳನ್ನೇ ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಇವತ್ತು ಕಾಣ್ತಾ ಇದ್ದೇವೆ. ಅದು ಪರಿಣಾಮದಲ್ಲಿ ಅದು ವಿಷದಂತೆ ನಮಗೆ ಕೆಡಕನ್ನು ಉಂಟು ಮಾಡುತ್ತೆ. ಆದರೆ ಆರಂಭದಲ್ಲಿ ಮಾತ್ರ ಆನಂದವನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಾನಾ ವಿಧವಾದ ಖಾದ್ಯ ಪದಾರ್ಥಗಳು ಏನು ರಸ್ತೆಗಳಲ್ಲಿ ಬೀದಿಗಳಲ್ಲಿ ಹಲವಾರು ಅಂಗಡಿಗಳಲ್ಲಿ ದೊರಕುತ್ತಾ ಇದೆ. ಅದಕ್ಕೆ ಹಾಕಿರತಕ್ಕಂಥ ಬಣ್ಣಗಳಿರ್ಬೋದು, ರುಚಿಯ ವಸ್ತುಗಳಿರ್ಬೋದು, ನೋಡಿದ್ರೆ ನಮ್ಮ ಮನಸ್ಸನ್ನು ಸೆಳೆದು ಬಿಡುತ್ತೆ. ಆದ್ದರಿಂದ ಎತ್ತದಗ್ರೇ ಅಮೃತಮಿವ, ಏನು ನೋಡೋದಕ್ಕೆ ಅಮೃತದಂತೆ ಕಾಣ್ತಾ ಇರುತ್ತೆ, ಭಾರೀ ಚೆನ್ನಾಗಿದೆ ಎನ್ನೋ ಭಾವನೆ, ಭಾರೀ ಘಮಘಮ ಅಂತ ಇದೆ ಅಂತ ಅದನ್ನು ಸ್ವೀಕಾರ ಮಾಡಿದ. ಅವನು ತೆಗೆದುಕೊಂಡ ಪದಾರ್ಥದಲ್ಲಿ ಬೆಳೆಸಿರತಕ್ಕಂಥ ಯಾವುದೇ ವಿಧವಾದ ರಾಸಾಯನಿಕ ದ್ರವ್ಯಗಳಿರ್ಬೋದು ಅಥವಾ ಬಣ್ಣಗಳಿರ್ಬೋದು, ಅದು ನಂತರದಲ್ಲಿ ನಮ್ಮ ಹೊಟ್ಟೆ ಒಳಗಡೆ ಹೋಗಿ ಪರಿಣಾಮ ಮಾಡಿ ಅದರಿಂದ ದುಃಖ ಉಂಟಾಗ್ತಾ ಇದ್ದರೆ ಇಂಥ ಸುಖ ಇದೆಯಲ್ಲ ಇದು ರಾಜಸವಾದ ಸುಖ ಅಂತ ಕರೆಸ್ಕೊಳ್ಳುತ್ತೆ. ವಿಷಯೇಂದ್ರಿಯ ಸಂಯೋಗಾತ್ ಎತ್ತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ ಸುಖಂ ರಾಜಸಂ ಸ್ಮೃತಂ ಅಂತಂದರು. ಆದ್ದರಿಂದ ಕಿವಿಗಳಿಗೂ ಅಷ್ಟೇ, ಕೇಳಿಸ್ಕೊಳ್ಳೋದಕ್ಕೆ ಆರಂಭದಲ್ಲಿ ಏನೋ ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೋದು, ನಿಜ. ಪರಿಣಾಮದಲ್ಲಿ ದುಃಖವನ್ನು ಕೊಡ್ಬೋದು. ಆದ್ದರಿಂದ ಇದನ್ನು ರಾಜಸ ಸುಖ ಅಂತಿದೆ. ಇದು ಇವತ್ತಿನ ನಾವು ಜಗತ್ತಿನಲ್ಲಿ ಅನುಭವಿಸ್ತಾ ಇರತಕ್ಕಂಥ ಹೆಚ್ಚಿನ ವ್ಯಕ್ತಿಗಳು
ನಾವು ಪಡೀತಾ ಇರತಕ್ಕಂಥ ಸುಖ ಇದು ರಾಜಸ ಸುಖದಲ್ಲಿ ಅಂತರ್ಭಾವವನ್ನು ಹೊಂದುತ್ತೆ. ಆನಂತರ ಕೆಲವು ತಾಮಸವಾದ ಸುಖ ಅಂತಿರುತ್ತೆ. ತಾಮಸವಾಗಿದೆ ಸುಖ ಅಂತಲೂ ಕರೆಸ್ಕೊಳ್ತಾ ಇದೆ ನೋಡಿ ಅದನ್ನು. ಯಾಕೆ ಅಂದರೆ ಅದನ್ನೇ ಸುಖ ಅಂತ ಭ್ರಮಿಸ್ಕೊಂಡಿರ್ತಾರೆ. ಅದು ಸುಖವೇ ಅಲ್ಲ, ಸುಖ ಅಂತ ಭ್ರಾಂತಿಗೆ ಒಳಗಾಗಿರ್ತಾರೆ. ಮತ್ತೆ ಮತ್ತೆ ಅದರಲ್ಲೇ ಆಸಕ್ತರಾಗಿ ಮತ್ತೆ ಅದನ್ನೇ ಕುಡಿತಾರೆ. ದುಃಖದ ಅಂತ್ಯವನ್ನು ಹಾಡುತ್ತಾ ಅದು ಸುಖ ಅಂತಂದರೆ ಇಲ್ಲ. ಆ ಕ್ಷಣದಲ್ಲಿ ದುಃಖದ ಅಂತ್ಯವನ್ನು ಅದು ತಡಿಬೋದು, ಅನಂತರದಲ್ಲಿ ಅದು ಪರಿಣಾಮದಲ್ಲಿ ಅದು ತುಂಬ ದುಃಖವನ್ನು ನಂತರ ಉಂಟು ಮಾಡುತ್ತೆ. ಅದು ತಾಮಸವಾದ ಸುಖ ಅದು. ಅದನ್ನು ಹೇಳ್ತಾರೆ, ಯತ್ತದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಂ ನಿದ್ರಾಲಸ್ಯ ಪ್ರಮಾದೋತ್ತಂ ತತ್ತಾಮಸಮುದಾಹೃತಂ ಅಂತಂತಾರೆ. ನಿದ್ದೆ ಇರ್ಬೋದು, ನಮ್ಮ ಶರೀರದ ಆಲಸ್ಯ ಇರ್ಬೋದು, ಅನಂತರದಲ್ಲಿ ನಮ್ಮ ಮನಸ್ಸಿನಲ್ಲಿ ಅಧರ್ಮದ ಕಡೆಗೆ ನಾನಾ ವಿಧವಾದ ಒಲವುಗಳಿದೆ. ಈ ಎಲ್ಲ ವಿಧವಾದ ಒಲವುಗಳಿಂದ ಉಂಟಾಗತಕ್ಕಂಥ ಏನು ಸುಖ ಇದೆ, ಈ ಸುಖ ಆರಂಭದಲ್ಲಿ ಅಮೃತದಂತೆ ತುಂಬ ಚೆನ್ನಾಗಿರುತ್ತೆ. ಆದರೆ ಇದನ್ನು ನೋಡಿದ್ರೆ ಕೆಲವು ಸರಿ ಇದು ಅಮೃತದಂತೆ ಇರೋದು ರಾಜ ಸುಖ ಅದು. ಆದರೆ ಇಲ್ಲಿ ತಾಮಸ ಸುಖದಲ್ಲಿ ಮಾತ್ರ ಆರಂಭದಲ್ಲಿ ಮತ್ತು ಪರಿಣಾಮದಲ್ಲಿ ಎರಡು ಕಡೆಯಲ್ಲೂ ಕೂಡ ಇದು ಪರವಶತೆಯನ್ನು ಉಂಟು ಮಾಡಿಬಿಡುತ್ತೆ. ಇದು ಸುಖ ಉಂಟು ಮಾಡುತ್ತೆ ಅಂತ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಇದು ಪರವಶತೆಯನ್ನು ಉಂಟು ಮಾಡಿಬಿಡುತ್ತೆ. ಅಂಥದ್ದು ತಾಮಸವಾದ ಸುಖ ಅಂತ ಕರೆಸ್ಕೊಳ್ಳುತ್ತೆ. ಅದರಿಂದ ನಾವು ಅಂದುಕೊಂಡಂತೆ ಸುಖ ಅಲ್ಲ, ಅದು ಒಂದು ದೃಷ್ಟಿಯಿಂದ ನಮ್ಮನ್ನು ಪರವಶತೆಗೆ ಒಳಗೊಳಪಡಿಸುತ್ತೆ. ಆದ್ದರಿಂದ ಅದು ತಾಮಸಿಕವಾದ ಸುಖ. ಅತಿ ನಿದ್ರಾ ಇದೆಯಲ್ಲ ಅದು ದೋಷವೇ. ಅತಿ ಎಚ್ಚರಿಕೆ ಅನ್ನೋದು ದೋಷ ಇದ್ದಂತೆ ಅತೀವಾದ ನಿದ್ರೆ ಮಾಡೋದು ಅದು ದೋಷವೇ. ಅತಿಯಾದ ಜಡತ, ಒಂದೇ ಕಡೆಯಲ್ಲಿ ಕೂತ್ಕೊಳ್ಳೋದು, ಏನು ಅತಿಯಾದ ಜಡತೆ, ತಿನ್ನೋದು ಕೂತ್ಕೊಳ್ಳೋದು, ತಿನ್ನೋದು ಮಲ್ಕೊಳ್ಳೋದು, ಈ ರೀತಿಯಾಗಿ ಮಾಡ್ತಾ ಇತ್ತು ಅಂತಂದರೆ ಅಯ್ಯೋ ಇದರಿಂದ ತುಂಬ ಸುಖ ಅಂತ ಏನೋ ಅನ್ನಿಸ್ದಂಗೆ ಆಗ್ಬೋದು. ಆದರೆ ಇದು ಆರಂಭದಲ್ಲೂ ಅಂತ್ಯದಲ್ಲೂ ಎರಡು ಕಡೆಯಲ್ಲೂ ಕೂಡ ಇದು ದುಃಖವನ್ನೇ ಉಂಟು ಮಾಡುತ್ತೆ. ಇದು ಪರವಶತೆಯನ್ನು ಉಂಟು ಮಾಡಿಬಿಡುತ್ತೆ. ಅದನ್ನು ಬಿಟ್ಟು ಬೇರೆ ಕಡೆ ಮನಸ್ಸು ಹರಿದಿದ್ದಂತೆ ಅದು ತನ್ನತ್ರ ಅದು ಎಳ್ಕೊಂಡು ಬಿಡುತ್ತೆ ನಮ್ಮನ್ನು. ಆದ್ದರಿಂದ ಅಂಥದ್ದಿದೆಯಲ್ಲ, ಅಂಥ ಸುಖ ಅದು ತಾಮಸಿಕವಾದ ಸುಖ ಅಂತ ಅಂದ್ಕೊಳ್ಬೇಕು. ನಾನಾ ವಿಧವಾದ ಮದ್ಯಪಾನಗಳನ್ನು ಮಾಡ್ತಾರೆ, ನಾನಾ ವಿಧವಾದ ಮಾದಕವಾದ ವಸ್ತುಗಳನ್ನು ಸೇವನೆ ಮಾಡ್ತಾರೆ. ಇದು ಆರಂಭದಲ್ಲೂ ಕಷ್ಟ, ಅನಂತರದಲ್ಲಿ ನೋಡಿದರೆ ಅಂತ್ಯದಲ್ಲೂ ಕಷ್ಟ. ಏನೋ ಒಂದು ರೀತಿಯಾದ ಪರವಶತೆಯನ್ನು ಉಂಟು ಮಾಡುತ್ತಷ್ಟೇ. ಆದ್ದರಿಂದ ಇದು ತಾಮಸಿಕವಾದ ಸುಖದಲ್ಲಿ ಇದನ್ನು ಸೇರಿಸಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಯತ್ತದಗ್ರೇ ಚ ಅನುಬಂಧೇ ಚ ಸುಖಂ ಮೋಹನಮಾತ್ಮನಃ ಅಂತಂದರು. ಆದ್ದರಿಂದ ಇದು ನಿಜವಾಗಲೂ ಸುಖವಾ ಅಲ್ಲ, ಆತ್ಮನಃ ಮೋಹಂ ಅಂದರು. ಇದು ಒಂದು ದೃಷ್ಟಿಯಲ್ಲಿ ಇದು ಒಂದು ಮೋಹವನ್ನು ಇದು ಉಂಟು ಮಾಡಿಬಿಡುತ್ತೆ ಅಂತಂದರು. ಅದಕ್ಕೆ ಹೇಳಿದ್ದು ಪರವಶತೆಯನ್ನು ಉಂಟು ಮಾಡಿಬಿಡುತ್ತೆ. ಮೋಹನ ಮಾಡೋದು ಮೋಹಕರವಾದ್ದು, ಎಲ್ಲೋ ಒಂದು ಲೋಕಕ್ಕೆ ನಮ್ಮನ್ನು ಎಳ್ಕೊಂಡಂತೆ ಮಾಡ್ತಾ ಇರುತ್ತಿದ್ದು. ಆದರೆ ನಿದ್ರಾಲಸ್ಯ ಪ್ರಮಾದೋತ್ತಂ, ನಿದ್ರೆ ಇರ್ಬೋದು, ಆಲಸ್ಯ ಇರ್ಬೋದು, ನಾನಾ ವಿಧವಾದ ಪ್ರಮಾದಗಳಿರ್ಬೋದು, ಇದರಿಂದ ಉಂಟಾಗತಕ್ಕಂಥ ಸುಖ ಇದೆಯಲ್ಲ, ಆ ಸುಖ ಇದೆಯಲ್ಲ ಅದು ತಾಮಸಿಕವಾದ ಸುಖ ಅಂತ ಅರ್ಥ. ಇಲ್ಲಿ ಪ್ರಮಾದ ಅಂದರೆ ಏನಪ್ಪ? ಪ್ರಮಾದೋತ್ತಮ್ ಅಂತಂದರೆ ಅಧರ್ಮದಲ್ಲಿ ನಮ್ಮ ಬುದ್ಧಿ ಉಂಟಾಗೋದು. ಮಾಡಬಾರ್ದು, ಇದು ಅಧರ್ಮದ ಕೆಲಸಗಳು ಅಂತಂದರೂ ಅದರಲ್ಲಿ ಮಾಡಬೇಕು ಅಂತ ಹೊರಡೋದು. ಹಂಗೆ ಮಾಡಿದಾಗ ಅವನಿಗೇನಾದರೂ ಸುಖ ಆಯಿತಾ ಅಂದರೆ ಇಲ್ಲ, ಅದರಲ್ಲೂ ಒಂದು ರೀತಿಯಾದ ಅವನಿಗೆ ಆರಂಭದಲ್ಲೂ ದುಃಖವೇ, ಪರಿಣಾಮದಲ್ಲಂತೂ ಖಂಡಿತವಾಗಲೂ ದುಃಖ ಇದ್ದಿದ್ದೇ. ಆದರೂ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ಆ ರೀತಿಯಾಗಿ ಪ್ರವೃತ್ತಿಯನ್ನು ಮಾಡ್ತಾನೆ. ಆದ್ದರಿಂದ ಇಂಥ ಸುಖ ಇದೆಯಲ್ಲ ಇದು ಸುಖವೇ ಅಲ್ಲ, ಇದೊಂದು ಪರವಶತೆ ಇದು. ಆದ್ದರಿಂದ ಇಂಥ ಸುಖವನ್ನು ತಾಮಸಿಕವಾದ ಸುಖ ಅಂತ ಕರೀತಾರೆ. ಹೀಗೆ ಸುಖದಲ್ಲೂ ಕೂಡ 3 ವಿಧ ಇದೆ ಅಂತ ಕೃಷ್ಣ ವಿಭಾಗವನ್ನು ಮಾಡಿ ತೋರಿಸ್ದ. ಆದ್ದರಿಂದ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಬೇಕಾದರೂ ಕೂಡ
ನಾವು ಎಂಥ ಸುಖವನ್ನು ನಾವು ಪಡೆಯೋದಕ್ಕೆ ಪ್ರಯತ್ನ ಪಡಬೇಕು ಅಂತಂದರೆ ಕೃಷ್ಣ ಹೇಳಿದಂತೆಯೇ ಆರಂಭದಲ್ಲಿ ಸ್ವಲ್ಪ ಅದು ವಿಶೇಷವಾಗಿ ವಿಷದಂತೆ ಕಹಿಯಾಗಿ ಕಂಡರೂ ಕೂಡ ಅನಂತರದಲ್ಲಿ ಪರಿಣಾಮದಲ್ಲಿ ನಮಗೊಳ್ಳೆ ಆರೋಗ್ಯವನ್ನು ಉಂಟು ಮಾಡ್ತಾ ಇರುತ್ತೆ, ಮನಸ್ಸಿಗೆ ಪ್ರಸನ್ನತೆಯನ್ನು ಉಂಟು ಮಾಡ್ತಿರುತ್ತೆ. ಯಾವ ವ್ಯಕ್ತಿಗಳಿಗೂ ಇದರಿಂದ ತೊಂದರೆ ಆಗೋದಿಲ್ಲ, ಅವನ ಬುದ್ಧಿ ಸ್ವಾಸ್ಥ್ಯದಲ್ಲಿರುತ್ತೆ. ಹಾಗಿರೋದಾದರೆ ಅಂತಹ ಸುಖ ಇದೆಯಲ್ಲ ಅದು ಸಾತ್ವಿಕವಾದ ಸುಖ. ಇದರಿಂದ ಏನಾಗ್ತಾನೆ ಅಂತಂದರೆ ಆರಂಭದಲ್ಲಿ ಅವನಿಗೆ ಸ್ವಲ್ಪ ವಿಷದಂತೆ ಕಂಡಿತ್ತೋ ಇಲ್ಲೋ, ಕಂಡಿತ್ತು. ಆದ್ದರಿಂದ ಅವನು ಹೋಗಲ್ವಾ ಅಂದರೆ ಪರಿಣಾಮದಲ್ಲಿ ಅಮೃತದಂತೆ ಸುಖವನ್ನು ಅವನಿಗೆ ಉಂಟು ಮಾಡಿದ್ದರಿಂದ ಆದ್ದರಿಂದ ಏನು ಮಾಡ್ದ, ಪುನಃ ಪುನಃ ಆ ವಸ್ತುವನ್ನು ಆಹಾರವನ್ನು ಸ್ವೀಕಾರ ಮಾಡೋದಕ್ಕೆ ಹೊರಟ. ಆ ವ್ಯಕ್ತಿಗಳನ್ನು ಆರಂಭದಲ್ಲಿ ಒಬ್ಬ ವ್ಯಕ್ತಿಗಳ ಹತ್ರ ಹೋದ, ಭಾರೀ ಗಡುಸಾಗಿದ್ದಾರವರು, ಭಾರೀ ಗತ್ತು ಹಾಕ್ತಾರೆ, ಭಾರೀ ಗಡುಸು ಅಂತ ಎಲ್ಲ ಅನ್ನಿಸ್ತು. ಏನು ಸ್ನೇಹದಿಂದ ಮಾತಾಡಿಸಲ್ಲ, ನಮಗೆ ಗೌರವ ಕೊಡೋದಿಲ್ಲ ಅಂತ ಹೀಗೆಲ್ಲ ಅನ್ನಿಸ್ತು. ಆದರೆ ಸ್ವಲ್ಪ ಹೊತ್ತಾಗಿ ಪರಿಣಾಮದಲ್ಲಿ ಅಬ್ಬಾ ಇವರ ಹತ್ರ ಬರದೇ ಹೋದರೆ ನಾನು ಅನ್ಯಾಯವಾಗಿ ಕಳ್ಕೊಂಡು ಬಿಡ್ತಿದ್ದೆ ಜೀವನದಲ್ಲಿ ಅಂತ ಅನಂತರದಲ್ಲಿ ಪರಿಣಾಮದಲ್ಲಿ ಅಮೃತದಂತೆ ಅವರ ಮಾತುಗಳು ಇವನಿಗೆ ಸುಖಪ್ರಾಯವಾಯಿತು. ಆರಂಭದಲ್ಲಿ ಅವನಿಗೆ ಯಾಕನ್ನ ಇವರ ಹತ್ರಕ್ಕೆ ಬಂದನೋ ಅಂಥೇಳಿ ದುಃಖವಾಗಿತ್ತು. ಆದ್ದರಿಂದ ಆ ವ್ಯಕ್ತಿ ಏನು ಮಾಡ್ದ ಅಂದರೆ ಪುನಃ ಪುನಃ ಅವರನ್ನು ಹುಡುಕೊಂಡು ಮತ್ತೆ ಮತ್ತೆ ಅವರನ್ನು ಭೇಟಿಯಾಗೋದಕ್ಕೆ ಬಂದ. ಯಾಕೆ ಅಂದರೆ ಪರಿಣಾಮದಲ್ಲಿ ಅಮೃತದಂಥ ಸುಖ ಅದು ಅವನಿಗೆ ದೊರಕಿತ್ತು. ಆ ಸುಖ ಅನ್ನೋದು ಮತ್ತೆ ಮತ್ತೆ ಅನುಭವಿಸುವಂತೆ ಅವನಲ್ಲಿ ಆಸಕ್ತಿಯನ್ನು ಕೆರಳಿಸ್ತಾ ಇದೆ. ಮತ್ತು ಅವನು ಯಾವ ದುಃಖದಿಂದಾಗಿ ಇಲ್ಲಿಗೆ ಬಂದಿದ್ದ ಆ ದುಃಖದ ಪರಿಹಾರವಾಗಿದೆ. ಆದ್ದರಿಂದ ನಮ್ಮ ದುಃಖಕ್ಕೆ ಅಂತ್ಯವನ್ನು ಹಾಡುವ ಮತ್ತೆ ಮತ್ತೆ ಅನುಭವದಿಂದ ನಮ್ಮ ಆಸಕ್ತಿಯನ್ನು ಕೆರಳಿಸಿ ಅದರತ್ತ ಮತ್ತೆ ಮತ್ತೆ ಪ್ರವೃತ್ತಿಯನ್ನು ಗೊಳಿಸುವಂಥ ಸುಖ ಏನಿದೆ ಇದು ಸಾತ್ವಿಕವಾದ ಸುಖ ಆಯಿತು. ಆದ್ದರಿಂದ ಅಂಥ ವ್ಯಕ್ತಿಗಳ ಹತ್ತಿರ ಇರ್ಬೋದು, ಆಯಾ ಆಹಾರ ಪದಾರ್ಥಗಳ ಹತ್ತಿರ ಇರ್ಬೋದು, ಆಯಾ ವ್ಯಾಯಾಮಗಳಿರ್ಬೋದು. ಆರಂಭದಲ್ಲಿ ವ್ಯಾಯಾಮವನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡು ಅಂದರು. ಸೂರ್ಯ ನಮಸ್ಕಾರ ಬೇಡ, ಮೈ ನೋವು, ಬೆನ್ನೋತು, ಕೈ ಹಿಡ್ಕೊಳ್ತು, ಕಾಲು ಹಿಡ್ಕೊಳ್ತು ಅಂತ ನೋವು ಅಂತ ಕೂತ್ಕೊಂಡ. ಆ ನಂತರದಲ್ಲಿ ಒಂದು ವಾರ ಮಾಡಲಿಲ್ಲ ಅವನು. ಆಹಾಹಾ ಏನು ಆನಂದವಾಗ್ತಾ ಇದೆ ಮನಸ್ಸಿಗೆ ಅಂತ ಅಂದ್ಕೊಂಡ. ಆದ್ದರಿಂದ ಇದು ಯಾವುದೋ ಒಂದು ಆಹಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅಲ್ಲ. ಇದು ಆಹಾರವಿರ್ಬೋದು, ವ್ಯಕ್ತಿಗಳ ಸಂಪರ್ಕ ಇರ್ಬೋದು, ಅಧ್ಯಾಪನಾದಿಗಳಿರ್ಬೋದು, ಅಥವಾ ಯಾವುದೇ ಒಂದು ಕ್ರೀಡೆಗಳಿರ್ಬೋದು. ಇದೆಲ್ಲವನ್ನು ಕೂಡ ಗಮನಿಸ್ಕೊಳ್ಬೇಕು. ಗಮನಿಸ್ಕೊಂಡು ಆರಂಭದಲ್ಲಿ ಅದು ವಿಷದಂತೆ ಕಟ್ಟ ಅನಿಸಿದ್ರು ಪರಿಣಾಮದಲ್ಲಿ ಸುಖವನ್ನು ಕೊಡ್ತಾ ಇದೆ. ಮತ್ತೆ ಮತ್ತೆ ಅದರ ಹತ್ತ ಹೋಗಬೇಕು ಅಂತ ನಮ್ಮ ಆಸಕ್ತಿಯನ್ನು ಕೆರಳಿಸ್ತಾ ಇದೆ ಅಂದರೆ ಅದು ಸಾತ್ವಿಕವಾದ ಸುಖ ಅಂತ ಅರ್ಥ. ಆದ್ದರಿಂದ ಅಂತಹ ಸಾತ್ವಿಕವಾದ ಸುಖವನ್ನು ಕೃಷ್ಣ ನಮಗೆ ಕೊಡಲಿ. ನಾವು ಅಂಥ ಕ್ರಿಯೆಯ ಕಡೆಗೆ ಪ್ರವೃತ್ತಿ ಮಾಡುವಂತೆ ಪ್ರೇರಣೆಯನ್ನು ಕೂಡ ಆ ಭಗವಂತ ನಮಗೆ ಮಾಡಲಿ ಅಂತ ಕೇಳಿಕೊಂಡು ಆ ಭಗವಂತನಾದ ಶ್ರೀನಿವಾಸನ ಚರಣಾರವಿಂದಗಳಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ನಾವು ಈಗ ಮುಂದುವರಿಸೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ.
कामम् तत्सुखं सात्विकं प्रोक्तं तत्सुखं सात्विकं प्रोक्तम् आत्मबुद्धिप्रसादजम् आत्मबुद्धिप्रसादजम् विषयेन्द्रियसंयोगात् विषयेन्द्रियसंयोगात् यत्तदग्रे अमृतोपमम् यत्तदग्रे अमृतोपमम् परिणामे विषमिव परिणामे विषमिव तत्सुखं राजसंस्मृतम् तत्सुखं राजसंस्मृतम् यदग्रे चानुबन्धे च यदग्रे चानुबन्धे च सुखं मोहनमात्मनः सुखं मोहनमात्मनः निद्रालस्य प्रमादोत्थम् निद्रालस्य प्रमादोत्तम् तत्तामसमुदाहृतम् तत्तामसमुदाहृतम् न तदस्ति पृथिव्यां वा न तदस्ति पृथिव्यां वा दिवि देवेषु वा पुनः दिवि देवेषु वा पुनः सत्त्वं प्रकृतिजैर्मुक्तम् सत्त्वं प्रकृतिजैर्मुक्तम् यदेभिः स्यात् त्रिभिर्गुणैः यदेभिः स्यात् त्रिभिर्गुणैः ब्राह्मणक्षत्रियविषां ब्राह्मणक्षत्रियविषां शूद्राणां च परन्तप शूद्राणां च परन्तप कर्माणि प्रविभक्तानि कर्माणि प्रविभक्तानि स्वभावप्रभवैर्गुणैः स्वभावप्रभवैर्गुणैः शमोदमस्तपः शौचम् समोदमस्तपश्चौचम् शान्तिरार्जवमेव च शान्तिराजवमेव च ज्ञानं विज्ञानमास्तिक्यम् ज्ञानं विज्ञानमास्तिक्यम् ब्रह्मकर्मस्वभावजम् ब्रह्मकर्म स्वभावजम् शौर्यं तेजो धृतिर्दाक्ष्यम् शौर्यं तेजो धृतिर्दाक्ष्यम् युद्धे चाप्यपलायनम् युद्धे चाप्यपलायनम् दानम् ईश्वरभावश्च दानम् ईश्वरभावश्च क्षात्रं कर्म स्वभावजम् क्षात्रं कर्म स्वभावजम् कृषिगोरक्षवाणिज्यम् ऋषिको रक्षवाणिज्यम् वैश्यकर्म स्वभावजम् वैश्यकर्म स्वभावजम् परिचर्यात्मकं कर्म परिचर्यात्मकं कर्म शूद्रस्यापि स्वभावजम् शूद्रस्यापि स्वभावजम् स्वे स्वे कर्मण्यभिरतः स्वे स्वे कर्मण्यभिरतः संसिद्धिं लभते नरः संसिद्धिं लभते नरः स्वकर्मनिरतः सिद्धिं स्वकर्मनिरतः सिद्धिं यथा विन्दति तच्छृणु यदा विन्दति तच्छृणु यतः प्रवृत्तिर्भूतानां यतः प्रवृत्तिर्भूतानां येन सर्वमिदं ततं येन सर्वमिदं ततं स्वकर्मणा तमभ्यर्च्य स्वकर्मणा तमभ्यर्च्य सिद्धिं विन्दति मानवः सिद्धिं विन्दति मानवः श्रेयान् स्वधर्मो विगुणः श्रेयान् स्वधर्मो विगुणः परधर्मात् स्वनिष्ठितात् परधर्मात् स्वनुष्ठितात् स्वभावनियतं कर्म स्वभावनियतं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् सहजं कर्म कौन्तेय सहजं कर्म कौन्तेय सदोषमपि न त्यजेत् सदोषमपि न त्यजेत् सर्वारम्भा हि दोषेण सर्वारम्भा हि दोषेण धूमेन अग्निरिवावृताः धूमेन अग्निरिवावृताः असक्तबुद्धिः सर्वत्र असक्तबुद्धिः सर्वत्र जितात्मा विगतस्पृहः जितात्मा विगतस्पृहः नैष्कर्म्यसिद्धिं परमां नैष्कर्म्यसिद्धिं परमां स
ಸನ್ಯಾಸೇನಾಧಿಗಚ್ಚತಿ सन्न्यासेनाधिगच्छति ಸಿದ್ಧಿಂ ಪ್ರಾಪ್ತೋ सिद्धिं प्राप्तो ಯಥಾ ಬ್ರಹ್ಮ यथा ब्रह्म ತಥಾಪ್ನೋತಿ ನಿಬೋಧ ಮೇ तथाप्नोति निबोध मे ಸಮಾಸೇನೈವ ಕೌಂತೇಯ समासेनैव कौन्तेय ನಿಷ್ಠಾ ಜ್ಞಾನಸ್ಯ ಯಾ ಪರಾ निष्ठा ज्ञानस्य या परा ಬುದ್ಧ್ಯಾ ವಿಶುದ್ಧಯಾ ಯುಕ್ತಃ बुद्ध्या विशुद्धया युक्तः ಧೃತ್ಯಾ ಆತ್ಮಾನಂ ನಿಯಮ್ಯ ಚ धृत्या आत्मानं नियम्य च ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ शब्दादीन् विषयान् त्यक्त्वा ರಾಗದ್ವೇಷೌ ವ್ಯುದಸ್ಯ ಚ रागद्वेषौ हृदस्य च ವಿವಿಕ್ತಸೇವೀ ಲಘ್ವಾಶೀ विविक्तसेवी लघ्वाशी ಯತ ವಾಕ್ಕಾಯಮಾನಸಃ यथवाक्कायमानसः ಧ್ಯಾನಯೋಗಪರೋ ನಿತ್ಯಂ ज्ञानयोगपरो नित्यम् ವೈರಾಗ್ಯಂ ಸಮುಪಾಶ್ರಿತಃ वैराग्यं समुपाश्रितः ಅಹಂಕಾರಂ ಬಲಂ ದರ್ಪಂ अहङ्कारं बलं दर्पं ಕಾಮಂ ಕ್ರೋಧಂ ಪರಿಗ್ರಹಂ कामं क्रोधं परिग्रहं ವಿಮುಚ್ಯ ನಿರ್ಮಮಃ विमुच्य निर्ममः शान्तः ಬ್ರಹ್ಮಭೂಯಾಯ ಕಲ್ಪತೆ ब्रह्मभूयाय कल्पते ಬ್ರಹ್ಮಭೂತ ಪ್ರಸನ್ನಾತ್ಮಾ ब्रह्मभूतप्रसन्नात्मा ನ ಶೋಚತಿ ನ ಕಾಂಕ್ಷತಿ न शोचति न काङ्क्षति ಸಮಃ ಸರ್ವೇಷು ಭೂತೇಷು समः सर्वेषु भूतेषु ಮದ್ಭಕ್ತಿಂ ಲಭತೆ ಪರಾಂ मद्भक्तिं लभते पराम् ಭಕ್ತ್ಯಾ ಮಾಂ ಅಭಿಜಾನಾತಿ भक्त्या माम् अभिजानाति ಯಾವಾನ್ ಯಶ್ಚಾಸ್ಮಿ ತತ್ವತಃ यावान् यशास्मि तत्त्वतः ತತೋ ಮಾಂ ತತ್ವತೋ ಜ್ಞಾತ್ವಾ ततो मां तत्त्वतो ज्ञात्वा ವಿಶತೆ ತದನಂತರಂ विशते तदनन्तरम् ಸರ್ವಕರ್ಮಾಣ್ಯಪಿ ಸದಾ सर्वकर्माण्यपि सदा ಕುರ್ವಾಣೋ ಮದ್ವ್ಯಪಾಶ್ರಯಃ कुर्वाणो मद्व्यपाश्रयः ಮತ್ಪ್ರಸಾದಾತ್ ಅವಾಪ್ನೋತಿ मत्प्रसादादवाप्नोति ಶಾಶ್ವತಂ ಪದಮವ್ಯಯಂ शाश्वतं पदमव्ययम् ಚೇತಸಾ ಸರ್ವಕರ್ಮಾಣಿ चेतसा सर्वकर्माणि ಮಯಿ ಸನ್ಯಸ್ಯ ಮತ್ಪರಃ मयि सन्न्यस्य मत्परः ಬುದ್ಧಿಯೋಗಂ ಉಪಾಶ್ರಿತ್ಯ बुद्धियोगम् उपाश्रित्य ಮಚ್ಚಿತ್ತಃ ಸತತಂ ಭವ मच्चित्तः सततं भव ಮಚ್ಚಿತ್ತಃ ಸರ್ವದುರ್ಗಾಣಿ मच्चित्तः सर्वदुर्गाणि ಮತ್ಪ್ರಸಾದಾತ್ ತರಿಷ್ಯಸಿ मत्प्रसादात् तरिष्यसि ಅಥ ಚೇತ್ತ್ವಂ ಅಹಂಕಾರಾತ್ अथचेत्त्वम् अहङ्कारात् ನ ಶ್ರೋಷ್ಯಸಿ ವಿನಂಕ್ಷ್ಯಸಿ न श्रोष्यसि विनश्यसि ಯದಹಂಕಾರಮಾಶ್ರಿತ್ಯ यदहङ्कारमाश्रित्य ನ ಯೋತ್ಸ್ಯ ಇತಿ ಮನ್ಯಸೆ न योत्स्य इति मन्यसे ಮಿಥ್ಯೈಷ ವ್ಯವಸಾಯಸ್ತೆ मिथ्येष व्यवसायस्ते ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ प्रकृतिस्त्वां नियोक्ष्यति ಸ್ವಭಾವಜೇನ ಕೌಂತೇಯ स्वभावजेन कौन्तेय ನಿಬದ್ಧಸ್ವೇನ ಕರ್ಮಣ निबद्धस्वेन कर्मणा ಕರ್ತುಂ ನೇಚ್ಛಸಿ ಯನ್ಮೋಹಾತ್ कर्तुं नेच्छसि यन्मोहात् ಕರಿಷ್ಯಸಿ ಅವಶೋಪಿ ತತ್ करिष्यसि अवशोऽपि तत् ಈಶ್ವರ ಸರ್ವಭೂತಾನಾಂ ईश्वरः सर्वभूतानां ಹೃದ್ದೇಶೇ ಅರ್ಜುನ ತಿಷ್ಠತಿ हृद्देशे अर्जुन तिष्ठति ಭ್ರಾಮಯನ್ ಸರ್ವಭೂತಾನಿ भ्रामयन् सर्वभूतानि
ಸರ್ವಾಣಿ ಯಂತ್ರಾರೂಢಾನಿ ಮಾಯಯಾ ಯಂತ್ರಾರೂಢಾನಿ ಮಾಯಯಾ ತಮೇವ ಶರಣಂ ಗಚ್ಚ ತ್ವಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ತತ್ಪ್ರಸಾದಾತ್ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಇತಿ ತೇ ಜ್ಞಾನಮಾಖ್ಯಾತಂ ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯತರಂ ಮಯಾ ಗುಹ್ಯತರಂ ಮಯಾ ವಿಮೃಶ್ಯ ವಿಮೃಶ್ಯ ಏತತ್ ಏತತ್ ಅಶೇಷೇಣ ಅಶೇಷೇಣ ಯಥೇಚ್ಛಸಿ ತಥಾ ಕುರು ಯಥೇಚ್ಛಸಿ ತಥಾ ಕುರು ಸರ್ವಗುಹ್ಯತಮಂ ಭೂಯಃ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ ತತೋ ವಕ್ಷ್ಯಾಮಿ ತೇ ಹಿತಂ ಮನ್ಮನಾ ಭವ ಮದ್ಭಕ್ತಃ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂತೆ ಮಾಮೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ ಪ್ರತಿಜಾನೆ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂತೆ ನ ತಪಸ್ಕಾಯ ಇದಂತೆ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಭಕ್ತಾಯ ಕದಾಚನ ನ ಚ ಅಶ್ರೂಷವೇ ವಾಚ್ಯಂ ನ ಚ ಅಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ನ ಚ ಮಾಂ ಯೋಭ್ಯಸೂಯತಿ ಯೈಮಂ ಪರಮಂ ಗುಹ್ಯಂ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಮದ್ಭಕ್ತೇಷು ವಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಷ್ಯತ್ಯ ಸಂಶಯಃ ಮಾಮೇ ವೈಷ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ನ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅನ್ಯ ಪ್ರಿಯತರೋ ಭುವಿ ಅಧ್ಯೇಷ್ಯತೆ ಚ ಯೈಮಂ ಅಧ್ಯೇಷ್ಯತೆ ಜಯಮಂ ಧರ್ಮ್ಯಂ ಸಂವಾದಮಾವಯೋಃ ಧರ್ಮಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ ಇಷ್ಟಸ್ಯಾಮಿತಿ ಮೇ ಮತಿಃ ಶ್ರದ್ಧಾವಾನ್ ಅನಸೂಯಶ್ಚ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಲೋಕಾನ್ ಪ್ರಾಪ್ನುಯಾತ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಪುಣ್ಯಕರ್ಮಣಾಂ ಕಚ್ಚಿತ್ ಏತತ್ ಶ್ರುತಂ ಪಾರ್ಥ ಕಚಿತ್ತೇತಂ ಶ್ರುತಂ ಪಾರ್ಥ ತ್ವಯ್ಯೇಕಾಗ್ರೇಣ ಚೇತಸಾ ತ್ವಯ್ಯೇಕಾಗ್ರೇಣ ಚೇತಸಾ ಕಚ್ಚಿದ್ ಅಜ್ಞಾನ ಸಮ್ಮೋಹಃ ಕಚಿತ್ ಅಜ್ಞಾನ ಸಮ್ಮೋಹಃ ಪ್ರನಷ್ಟಸ್ತೆ ಧನಂಜಯ ಪ್ರಣಷ್ಟಸ್ತೆ ಧನಂಜಯ ಅರ್ಜುನ ಉವಾಚ ಅರ್ಜುನ ಉವಾಚ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ತತ್ಪ್ರಸಾದಾನ್
ಸ್ಥಿತೋಸ್ಮಿ ಗತ ಸಂದೇಹ स्थितोऽस्मि गतसन्देहः ಕರಿಷ್ಯೇ ವಚನಂ ತವ. करिष्ये वचनं तव. ಸಂಜಯ ಉವಾಚ सञ्जय उवाच ಇತ್ಯಹಂ ವಾಸುದೇವಸ್ಯ इत्यहं वासुदेवस्य ಪಾರ್ಥಸ್ಯ ಚ ಮಹಾತ್ಮನಃ पार्थस्य च महात्मनः ಸಂವಾದಮಿಮಂ संवादमिमम् ಅಶ್ರೌಷಂ अश्रौषम् ಅದ್ಭುತಂ अद्भुतम् ರೋಮಹರ್ಷಣಂ रोमहर्षणम् ವ್ಯಾಸಪ್ರಸಾದಾತ್ व्यासप्रसादात् ಶ್ರುತವಾನ್ श्रुतवान् ಏತತ್ एतत् ಗುಹ್ಯತಮಂ ಪರಂ गुह्यतमं परम् ಯೋಗಂ ಯೋಗೇಶ್ವರಾತ್ योगं योगेश्वरात् ಕೃಷ್ಣಾತ್ कृष्णात् ಸಾಕ್ಷಾತ್ साक्षात् ಕಥಯತ ಸ್ವಯಂ कथयत स्वयं ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ राजन् संस्मृत्य संस्मृत्य ಸಂವಾದಮಿಮಮದ್ಭುತಂ संवादमिममद्भुतम् ಕೇಶವಾರ್ಜುನಯೋಃ ಪುಣ್ಯಂ केशवार्जुनयोः पुण्यम् ಹೃಷ್ಯಾಮಿ ಚ ಮುಹುರ್ಮುಹುಃ हृष्यामि च मुहुर्मुहुः ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ तच्च संस्मृत्य संस्मृत्य ರೂಪಂ रूपम् ಅತ್ಯದ್ಭುತಂ ಹರೇಃ अत्यद्भुतं हरेः ವಿಸ್ಮಯೋ ಮೇ विस्मयो मे ಮಹಾನ್ ರಾಜನ್ महान् राजन् ಹೃಷ್ಯಾಮಿ ಚ ಪುನಃ ಪುನಃ हृष्यामि च पुनः पुनः ಯತ್ರ ಯೋಗೇಶ್ವರಃ ಕೃಷ್ಣಃ यत्र योगेश्वरः कृष्णः ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವ ನೀತಿರ್ಮತಿರ್ಮಮ ध्रुवानीतिर्मतिर्मम ಓಂ ತತ್ಸದಿತಿ ॐ तत्सदिति ಶ್ರೀಮದ್ಭಗವದ್ಗೀತಾಸು श्रीमद्भगवद्गीतासु ಉಪನಿಷತ್ಸು उपनिषत्सु ಬ್ರಹ್ಮವಿದ್ಯಾಯಾಂ ब्रह्मविद्यायां ಯೋಗಶಾಸ್ತ್ರೇ योगशास्त्रे ಶ್ರೀಕೃಷ್ಣಾರ್ಜುನ ಸಂವಾದೇ श्रीकृष्णार्जुनसंवादे ಮೋಕ್ಷಸನ್ಯಾಸಯೋಗೋ ನಾಮ मोक्षसन्न्यासयोगो नाम ಅಷ್ಟಾದಶೋಧ್ಯಾಯಃ अष्टादशोऽध्यायः ಸಮಾಪ್ತಃ. समाप्तः ಯತ್ರ ಯೋಗೇಶ್ವರಃ ಕೃಷ್ಣೋ यत्र योगेश्वरः कृष्णो ಯತ್ರ ಪಾರ್ಥೋ ಧನುರ್ಧರಃ यत्र पार्थो धनुर्धरः ತತ್ರ ಶ್ರೀರ್ವಿಜಯೋ ಭೂತಿಃ तत्र श्रीर्विजयो भूतिः ಧ್ರುವ ನೀತಿರ್ಮತಿರ್ಮಮ. ध्रुवानीतिर्मतिर्मम ಇದುವರೆಗೂ ನಾವು ಭಗವದ್ಗೀತೆಯ 18ನೇ ಅಧ್ಯಾಯದ 77, 78 ಶ್ಲೋಕಗಳನ್ನು ಪಠನ ಮಾಡಿದ್ವಿ. ಅದಲ್ಲದೆ 700 ಶ್ಲೋಕಗಳನ್ನು ಒಳಗೊಂಡಿದ್ದು ಭಗವದ್ಗೀತೆ. ಆ 700 ಶ್ಲೋಕಗಳನ್ನೂ ಪಠನ ಮಾಡಿದ್ದೇವೆ. ನಿಶ್ಚಿತವಾಗಿ ನಮ್ಮ ಪಠನ ಕಾಲದಲ್ಲಿ ಈ ಅಕ್ಷರ ದೋಷಗಳು, ಛಂದಸ್ಸಿನ ದೋಷ, ಸ್ವರದ ದೋಷಗಳು, ಪದದೋಷಗಳು ಇದೆಲ್ಲವೂ ಖಂಡಿತವಾಗಲೂ ಸಂಭವಿಸಿರುತ್ತೆ. ಆದ್ದರಿಂದ ಆ ಭಗವಂತನಾದ ಶ್ರೀಕೃಷ್ಣನ ಚರಣಾರವಿಂದಗಳಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋದು. ನಮ್ಮಿಂದ ತಪ್ಪಾಗಿದೆ, ದಯಮಾಡಿ ಅವುಗಳನ್ನು ಕ್ಷಮಿಸಿಬಿಡು ಅಂತ ಕೇಳಿಕೊಳ್ಳೋದು. ಆ ಕೇಳಿಕೊಳ್ಳುವ ಶ್ಲೋಕವನ್ನು ಒಟ್ಟಾಗಿ ಕೈ ಮುಗಿದುಕೊಂಡು ನಾವು ಹೇಳ್ತಾ ಅನಂತರದಲ್ಲಿ ಭಗವಂತನಿಗೆ ಎಲ್ಲವನ್ನು ಸಮರ್ಪಣೆ ಮಾಡೋಣ. ಇದರಿಂದ ಸಂಪಾದಿಸಿದ ನಾವು ಪುಣ್ಯ ಅದು ನಮ್ಮ ಪಾಲಿಗೂ ಇರುತ್ತೆ, ನಮ್ಮ ಕುಟುಂಬದ ಪಾಲಿಗೂ ತಲುಪಲಿ, ಜೊತೆಗೆ ಸಮಸ್ತ ಲೋಕದಲ್ಲೂ ಕೂಡ ಮಂಗಳವಾಗಲಿ ಅಂತ ನಾವು ಆಶಂಸನೆಯನ್ನು ಮಾಡೋಣ. ಭಗವಂತನಿಗೆ ಮಂಗಳವನ್ನು ಸಮರ್ಪಣೆ ಮಾಡೋಣ. ಯದಕ್ಷರಪದಭ್ರಷ್ಟಂ यदक्षरपदभ्रष्टम् ಮಾತ್ರಾಹೀನಂಚ ಯದ್ಭವೇತ್ मात्राहीनम्
हीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृतिः स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् श्रियः कान्ताय कल्याणनिधये श्रियकान्ताय कल्याणनिधये निधये अर्थिनां निधये अर्थिनां श्रीवेङ्कटनिवासाय श्रीवेङ्कटनिवासाय श्रीनिवासाय मङ्गलम् श्रीनिवासाय मङ्गलम्